ಇದು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಕೊಟ್ಟಾರೆ 50,000 ರೂಪಾಯಿ. ನಿಮ್ಗೆ ನಿಮ್ಮ ಮನೆ ನೋಡಿ ನೀವು ಪವಿತ್ರ ಅದಾವ ಅಂತ ಬಂದು ನಿಮ್ಮ ಮನ್ಯಾಗ ನುಕ್ಸಾನ್ ಭಾಳ ಆಗೈತೆ ಅಂತ ಇಲ್ಲಿ ರಾಮನಗರ ನಿವಾಸಿ. ನನಗೆ ಇಲ್ಲಿ ನೀರು ಬಂದು ಭಾಳ ತೊಂದರೆ ಆಯಿತು. ಮೊನ್ನೆ ಮನೆಯಲ್ಲೆಲ್ಲ ನೀರು ನಿಂತಿದ್ದು. ಮತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಬಂದು ಮನೆ ಪರೀಕ್ಷೆ ಎಲ್ಲ ಪರೀಕ್ಷೆ ಮಾಡಿ ಟೆಸ್ಟ್ ಮಾಡಿ ನಮಗೆ 50,000 ರೂಪಾಯಿ ದುಡ್ಡು ಕೊಟ್ಟರು. ಭಾಳ ಸಂತೋಷ ಆಯ್ತು ಸರ್. ಅವ್ರ ಋಣದಲ್ಲಿ ನಾವಿದ್ದೇವೆ. ಮತ್ತು ಈ ಥರ ನನ್ನ ಜೊತೆ ನಮ್ಮ ಓಣಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂಥೇಳಿ ನನ್ನ ಉದ್ದೇಶ. ಅವ್ರ ಸರ್ಗೆ ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ ಸರ್. ಭಾಳ ದೊಡ್ಡ ಸಹಾಯ ಮಾಡಿದರು ನಮಗೆ ಅಂತ ಹೇಳಿ ನಾನು 2 ತಾರೀಕಿಗೆ ಮಳೆ ಭಾಳ ಆಗಿ ನಮ್ಮ ಪುರೋಹಿತ್ ಅವ್ರ ಮನೆಗೆ ಪೂರಾ ನೀರು ಹೋಗಿತ್ತು. ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು, ನಾವು ಮತ್ತು ಇವತ್ತು ಸಂಭಾಣಿ ಅವರು, ಹಲ್ಮಲ್ ಅವರು, ಬಾಬು ಅವರು, ಜಮೀರ್ ಬಕ್ಷಿ, ನಮ್ಮ ಬ್ಲಾಕ್ ಅಧ್ಯಕ್ಷ ಅವರು, ಅಸ್ಫಾಕ್ ಅವರು, ಸಲೀಮ್ ಅವರು, ನಮ್ಮ ದೇವರಾಜ್ ಮೇಡಮ್ ಅವರು, ಧನರಾಜ್ ಮೇಡಮ್ ಅವರು, ಮಂಜುಳಾ ಗಾಯಕ್ವಾಡ್ ಅವರು ಎಲ್ಲರೂ ಕೂಡಿ ನಾವು ಸಾಹೇಬರು 50,000 ರೂಪಾಯಿ ಕೊಟ್ಟಿದ್ದರು. ಪುರೋಹಿತ್ ಅವ್ರ ಮನೆಗೆ ಹೋಯ್ತು ಕೊಡ್ರಿ, ಅವ್ರಿಗೆ ಭಾಳ ನುಕ್ಸಾನ್ ಆಗೈತೆ ಅಂತ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಕೊಟ್ಟ ಮ್ಯಾಗ ನಾವು ತಂದು ಕೊಟ್ಟಿವಿ. ಇಂಥ 2 ಮನೆಗೆ ಮಾಡೀವಿ. ಒಂದು ಜಾಫರ್ ಇನಾಮ್ದಾರ್ದು ಒಂದು ಮನೆ ಮಾಡೀವಿ. ಅವ್ಗೆ ಯಾಕಂದ್ರೆ ಅವಂಗೂ ಪಾರ್ಲಸ್ ಆಗೈತಿ. ಯಾರು ನುಕ್ಸಾನ್ ಆಗೈತಿ, ಇದು ಭಾಳ ನುಕ್ಸಾನ್ ಆಗೈತಾರ ಅವ್ರಿಗೆ. ಕಾರ್ಪೊರೇಷನ್ ಅವ್ರಿಗೆ ನಾವು ಹೇಳಿವಿ, ಹೆಲ್ಪ್ ಮಾಡ್ರಿ, ಮನ್ಯಾಗ ಯಾರ್ಯಾರು ನೀರು ನಿಂತೈತಿ, ಮನೆ ಬಿದ್ದಾವ, ಆ ಸರ್ವೆ ಮಾಡ್ರಂತಂದ್ವಿ. ಇದು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಸ್ವಂತ ಕೊಟ್ಟಾರೆ. ನಮ್ಮ ಸಚಿವರಾದ ಎಂ ಬಿ ಪಾಟೀಲ್ ಅವರಿಗೆ ಮೊದಲು ಅವರಿಗೆ ಧನ್ಯವಾದಗಳು. ನಮ್ಮ ಈ ಸ್ಥಿತಿಗೆ ಅವರು ಪೂರ್ತಿಯಾಗಿ ನಮ್ಗೆ ಇದು ಮಾಡಿದ್ದಾರೆ. 50,000 ರೂಪಾಯಿ ಕೊಟ್ಟು ನಮ್ಗೆ ಮನೆಗೆ ಬಂದು ಇದು ಮಾಡಿದ್ದಾರೆ. ಸ್ವಲ್ಪ ನಮ್ಗೆ ಧನ್ಯವಾದಗಳು. ಏನಿಲ್ಲ, ಮಳೆ ಅಭಾವದಿಂದ ನಮ್ಗೆ ನೀರೆಲ್ಲ ಮನೆಯಲ್ಲಿ ನೀರು ತುಂಬಿತ್ತು. ಏಕಾಏಕಿ ಥಂಡಿ ಇದ್ರೊಳಗೆ ಕೈ ಕಾಲ ಸ್ವಲ್ಪ ಇದಾಯಿತು, ಪ್ಯಾರಲಿಸಿಸ್ ಆಯಿತು. ಹಿಂಗಾಗಿ ನಮ್ಮ ಮನೆಯಾಗ ಸರ್. ಯಾವ ಇದು ಫ್ಲಡ್ ಬಂದಿತ್ತು, ನಗರ ಶಾಸಕರು ಯಾರು ಬಂದಿದ್ದು ನಿಮ್ಮ ಮನೆಗೆ ಭೇಟಿ ಆಗುತ್ತೆ? ಬಂದರೆ ಇವರು ನಮ್ಮ ಡಿ ಸಿ ಅವ್ರು ಬಂದಿರು, ಎಂ ಬಿ ಪಾಟೀಲ್ ಅವ್ರು ಬಂದು ಹೋಗ್ಯಾರ. ಎಲ್ಲ ಹಮೀದ್ ಮುಷರಿಫ್ ಅವ್ರು ಬಂದಾರ. ಎಲ್ಲ ಮಾಡಿ ಹಮೀದ್ ಮುಷರಿಫ್ ಅವ್ರು ಬಂದು ನೋಡಿ ಎಲ್ಲ ಅವರು ಇವರಿಗೆ ಕಮಿಷನರ್ ಅವರು ಕರೆಸಿ ಇದೆಲ್ಲ ನೀರು ಹೋಗ್ಲಾಕ ಗಾಡಿ ಇದು ಮಾಡಿ ಎಲ್ಲ ಅನುಕೂಲತೆ ಮಾಡಿಕೊಟ್ಟಾರೆ. ದಯವಿಟ್ಟು ನಮಗೆ ಮುಂದಿನ ಸಲ ಈ ಥರ ಆಗಬಾರ್ದು ಅಂತೇಳಿ ಆಗಬೇಕಂತ ನಮ್ಮ आशा। हमारे जाफर अहमद इनामदार घर को पानी आको उनको दूसरे बार और पैरलेस हुआ था, उसके वास्ते एम बी पाटिल साहब आए थे, उनको एक 50,000 देते हूँ कहते। हमें सब में मिला को उनके घर का को 50,000 रुपये दिए। कितने घरों को आज परिहार दिया गया? आज 2 घरों को दिए हैं। अब हमें डीसी को कमिश्नर बोल रहे हैं जो घरा नुकसान हुए उनको और घरा पड़े उनको यहाँ को सर्वे कर को तुम्हें गवर्नमेंट से देना कर बोले। ये हमारे एम बी पाटिल साहब दें और पुरोहित उनको एक 50,000 है, जाफर इनामदारों को एक 50,000। हर बार बारिश से ऐसी तबाही होती है, इसके लिए परमानेंट सोल्यूशन के लिए आपने क्या दबाव डाला है? उनको हमें डीसी को कमिश्नर बोले पानी जाने के पुल बनाओ, खंदक को पानी पहुंचना। ये घरा में बैग को अब ये पानी जाता नहीं, ये ऊपर को आइस पानी यहाँ रुकता है, वो को पूरा घरा में रुकता है, पानी जाने की व्यवस्था करो कर बोले हमें। इस एरिया की जनता की ये थी कि अब तक नगर शासक बसनगौड़ा पाटिल नहीं आए, आप ही की सरकार है सर, आप ही को संघर्ष करना पड़ रहा है। क्या आपका दबाव प्रशासन और जिला इंचार्ज मंत्री पर पड़ रहा है? जिला इंचार्ज मंत्री हमें मिला कुछ कर रही हैं, उन्होंने क्या बोलते हैं वो हमें कर रहे हैं। वो आना MLA को करने का था, उन्हें नहीं आ रहा, नहीं कर रहा। उनके खाली होटाले को चुन को गए, उन्हें उनका काम नहीं कर रहा कोई MLA साहब। तो ವಿಜಯಪುರ ನಗರದಲ್ಲಿರ್ತಕ್ಕಂಥ ರಾಮನಗರ ಮತ್ತು ಕನನ್ ನಗರದಲ್ಲಿ ರಾಜಾಜಿನಗರದಲ್ಲಿ ಕಳೆದ 1 ವಾರದಿಂದ ಅತಿಯಾದ ಮಳೆಯಿಂದ ಸಾಕಷ್ಟು ಜನರು ತೊಂದರೆಗೀಡಾಗಿದ್ರು. ಇಡೀ ಮನೆ ಮಳೆಯಿಂದ ಆವೃತಗೊಂಡಿರ್ತಕ್ಕಂಥ ನೀರೆಲ್ಲ ಮನೆಯಲ್ಲಿ ಬಂದು ಸಾಕಷ್ಟು ತೊಂದರೆಗೊಳಗಾಗಿದ್ರು. ಅದರ ನಿಮಿತ್ತವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಹಮೀದ್ ಮುಷರಿಫ್ ಅವರ ನೇತೃತ್ವದಲ್ಲಿ ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ವೈಯಕ್ತಿಕವಾಗಿ ತಮ್ಮ ಸ್ವಂತ
ಇದರಿಂದ ಅವರು 2 ಕುಟುಂಬಗಳಿಗೆ ತಲಾ 50,000 ರೂಪಾಯಿಗಳನ್ನು ಇವತ್ತು ತಮ್ಮ ವೈಯಕ್ತಿಕವಾಗಿ ಸಹಾಯಧನವನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ನಾವೆಲ್ಲರೂ ಸೇರಿ ಇವತ್ತು ಅವ್ರಿಗೆ 2 ಕುಟುಂಬಗಳು, ಪುರೋಹಿತ್ ಮತ್ತು ಜಾಫರ್ ಇನಾಮ್ದಾರ್ ಅನ್ನುವಂಥ 2 ಕುಟುಂಬಗಳು ಸಾಕಷ್ಟು ತೊಂದರೆಗೊಳಗಾಗಿದ್ದರು. ಅವರು ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರ್ತಕ್ಕಂಥ ಫ್ಯಾಮಿಲಿ ಆಗಿರೋದ್ರಿಂದ ಅವರಿಗೆ ಅನಾರೋಗ್ಯ ಕಾಡಿತ್ತು. ಹೀಗಾಗಿ 50,000 ರೂಪಾಯಿ ತಲಾ 50,000 ರೂಪಾಯಿನ ಇವತ್ತು ನಾವು ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಈ ವಿಜಯಪುರ ನಗರದಲ್ಲಿ ಮಳೆಯಿಂದ ಸಾಕಷ್ಟು ಜನ ಇವತ್ತು ತೊಂದರೆಗೀಡಾದರೂ ಕೂಡ ನಗರ ಶಾಸಕರು ಇವತ್ತು ಒಂದು ಸಾರಿ ಕೂಡ ಅಂಥ ಫ್ಯಾಮಿಲಿಗಳನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಬಲ ತುಂಬಬೇಕಾದಂಥ ಶಾಸಕರು ಇವತ್ತು ಬೇರೆ ಬೇರೆ ವಿಷಯದಲ್ಲೇ ಬ್ಯುಸಿಯಾಗಿ ಇವತ್ತು ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಈ ವಾರ್ಡ್ ಮೆಂಬರ್ ಕೂಡ BJP ಆಗಿರೋದ್ರಿಂದ ಯಾವ ಕುಟುಂಬಗಳಿಗೆ ಹೋಗಿ ಮನೆ ಕೂಡ ಸಾಕಷ್ಟು ಜನ ತರಾಟೆಗೆ ತೊಗೊಂಡ್ರು. ಇಡೀ ನೀರು ಮಳೆಯಿಂದ ಆಗಿರ್ತಕ್ಕಂಥ ನೀರು ಹೋಗೋದಕ್ಕೆ ಸಾಕಷ್ಟು ರಾಮನಗರದಿಂದ ಮುಂದೆ 13 ಪೆಟ್ರೋಲ್ ಪಂಪ್ ತನಕನೂ ರಾಜಕಾಲುವೆ ಮಾಡಿರೋದು ಪೂರ್ತಿ ನಿಷ್ಕ್ರಿಯವಾಗಿ ಸಾವಿರಾರು ಕೋಟಿ ರೂಪಾಯಿ ಇವತ್ತು ನೀರಲ್ಲಿ ಹೋಮ ಮಾಡಿರುವಂಥ ಕೆಲಸ ಮತ್ತು ಈ ಶಾಸಕರು ಮತ್ತು ಈ ಮಹಾನಗರ ಪಾಲಿಕೆ ಮಾಡಿತ್ತು. ಮಹಾನಗರ ಪಾಲಿಕೆಗೆ ಕಳೆದ ಬಾರಿ ಕೂಡ ಆಗಿತ್ತು ಫ್ಲಡ್, ಇಂಥ ದೊಡ್ಡ ಮಟ್ಟದ. ಆದರೆ ಎಚ್ಚೆತ್ಕೊಳ್ಳೋದೇ ಇವತ್ತು ಸಾಮಾನ್ಯ ಜನ ಇವತ್ತು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಆದ್ದರಿಂದ ನಾವು ಇಡೀ ನಗರವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವಂಥ ಮಹತ್ತರವಾದ ಕಾರ್ಯ ಇವತ್ತು ಮಹಾನಗರ ಪಾಲಿಕೆ ಮೇಲೈತೆ. ವೈಜ್ಞಾನಿಕವಾಗಿ ಸರ್ವೆ ಮಾಡಿ ವೈಜ್ಞಾನಿಕವಾಗಿ ಕಾಲುವೆಗಳ ನಿರ್ಮಾಣ ಮಾಡಿದ್ದೇ ಆಗಿದ್ದರೆ ಇಂಥ ದೊಡ್ಡ ಸಮಸ್ಯೆ ಇವತ್ತಿಗೂ ಕೂಡ ನಮ್ಮ ನಗರದಲ್ಲಿ ಜನ ಪರದಾಡುವಂಥ ಪರಿಸ್ಥಿತಿ ಬರಲಿಲ್ಲ. ಹಾಗಾಗಿ ಇವತ್ತು ವೈಯಕ್ತಿಕವಾಗಿ ಏನು ಹಣ ಸಹಾಯ ಮಾಡಿದರೆ ಡಾಕ್ಟರ್ MB ಪಾಟೀಲ್ ಸಾಹೇಬ್ರವ್ರಿಗೆ ನಾವೆಲ್ಲರೂ ಜಿಲ್ಲೆ ಜನತೆಯ ಪರವಾಗಿ ಹಾಗೂ ಈ ರಾಜಾಜಿನಗರ ಜನರ ಪರವಾಗಿ ಕೃತಜ್ಞತೆಗಳು ಸಲ್ಲಿಸ್ತೀವಿ. ಹಾಗೆ ಇವರಿಗೆ ಯಾರಿಗೆ ಯತ್ನಾಳ್ ಪಾಟೀಲ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಸಿದ್ದೇಶ್ವರ ಸ್ವಾಮಿಗಳು. ಜನರ ಗೋಳು ಕೇಳುವಂಥ ಕೆಲಸ ಬಿಟ್ಟು ಬರೀ ಬೆಂಕಿ ಹಚ್ಚುವಂಥ ಕೆಲಸ ಮಾಡಕತ್ತಾರ. ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಜನರ ನೋವಿಗೆ ಸ್ಪಂದಿಸುವಂಥ ಕೆಲಸ ಆಗಲಿ ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀನಿ. ಚೆನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಮೊನ್ನೆ ಬಿಜಾಪುರ ನಗರದಲ್ಲಿ ಆದಂಥ ಮಳೆಯ ಪ್ರಭಾವ ನಮ್ಮ ಬಿಜಾಪುರದ ದಕ್ಷಿಣ ಭಾಗದಂಥ ರಾಮನಗರ ಬಡಾವಣೆ ಹಾಗೂ ರಾಜಾಜಿನಗರ 2 ಬಡಾವಣೆಯಲ್ಲಿ ಭಾಳಷ್ಟು ನೀರು ಬಂದು ಭಾಳಷ್ಟು ಜನರಿಗೆ ತೊಂದರೆ ಆಯಿತು. ಈ ತೊಂದರೆ ಆಗ್ಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮೂರು ಲಾಸ್ಟ್ ಟೈಮ್ ಮಳೆ ಆದಾಗ ಈ ಬಿದ್ದೂರು ಪಂಪ್ ಹತ್ರ ಒಂದು ಸಣ್ಣ ಡ್ರೈನ್ ಮಾಡಿದರು. ಆ ಡ್ರೈನ್ ಒಯ್ದು ಮುಂದ್ಗಡೆ ಕೂರಿಸಲಿಲ್ಲ. ಅದು ಯಾಕೆ ಕೂರಿಸಲಿಲ್ಲಪ್ಪ ಅಂದ್ರೆ ಅದು ಈ ನಗರ ಶಾಸಕರ ಹಿತಾಸಕ್ತಿಯಿಂದ ಅದು ಆಗಲಿಲ್ಲ ಅನ್ನೋಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿ. ಯಾಕಂದ್ರೆ ಅಲ್ಲಿ ಗಂಗನಹಳ್ಳಿ ಹತ್ತ ತಕ್ಷಣ ಅವ್ರದ್ದೊಂದು ಲಿವೋಟ್ ಬರುತ್ತೆ. ಅವ್ರದ್ದು ಜಾಗದಲ್ಲಿ ಹೋಗೋಕೆ ಅವ್ರೇನೋ ಇದು ಮಾಡೋಣ, ಅವ್ರ ಫಾಲೋವರ್ ಅವ್ರನ್ನ ಹಿತಾಸಕ್ತಿ ಕಾಪಾಡೋ ಸಂಬಂಧ ಅದನ್ನು ಮುಂದೆ ಮಾಡಲಿಕ್ಕೂ ಬಿಡಲಿಲ್ಲ. ಅದ್ರ ಸಂಬಂಧ ಏನೋ ಇವ್ರ ಆಫೀಸರ್ ಅವ್ರ ಇದಕ್ಕೆ ಒಳಗಾಗಿ ಅದನ್ನು ಮಾಡ್ಲಾರ್ಕ ಇವತ್ತೆಷ್ಟೆಲ್ಲ ತೊಂದರೆ ಆಗ್ಲಿಕ್ಕೆ ಕಾರಣ ಆಯಿತು. ಇದನ್ನು ಬರುವಂಥ ದಿನದಲ್ಲಿ ನಮ್ಮ MB ಪಾಟೀಲ್ ಸಾಹೇಬರು ಭಾಳಷ್ಟು ಮುಸ್ತುವಾಜು ಐತಿ. ಅದನ್ನು ಮಾಡ್ಲಿಕ್ಕೆ ಆಫೀಸರ್ಸ್ಗೆ ಸ್ಟ್ರಿಕ್ಟ್ಲಿ ಆರ್ಡರ್ ಮಾಡಿದ್ದಾರೆ. ಇದು ಯಾವುದೇ ಪರಿಸ್ಥಿತಿಯಾಗ ಒಂದು 2-3 ತಿಂಗಳ ಕೆಲಸ ಮಾಡುವಂಥ ಕೆಲಸ ಮಾಡ್ಲಿಕ್ಕತ್ತಾರ. ಆಮೇಲೆ ಇವತ್ತು ವೈಯಕ್ತಿಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ರಾಮನಗರದಲ್ಲಿರುವಂಥ ಪುರೋಹಿತ್ ಅನ್ನೋವಂಥವ್ರ ಮನೆಯವರಿಗೆ ಭಾಳಷ್ಟು ಹಾನಿಯಾಗಿತ್ತು. ಹಾಗೂ ಭಾಳಷ್ಟು ಅವರ ಬಡತನ ಪರಿಸ್ಥಿತಿಯಲ್ಲಿದ್ದಂಥವ್ರು. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋ ಸಂಬಂಧ ನಮ್ಮ ಹಮೀದ್ ಮುಸ್ರಿಫ್ ಅವರ ನೇತೃತ್ವದಲ್ಲಿ ಇವತ್ತು ಅವ್ರಿಗೆ ಒಂದು 50,000 ರೂಪಾಯಿ ವೈಯಕ್ತಿಕ ಸಹಾಯಧನವನ್ನು ಇವತ್ತು ಅವ್ರು ಮಾಡಿದರು. ಆಮೇಲೆ ಜಾಫರ್ ಇನಾಮ್ದಾರ್ ತಕ್ಷಣ ರಾಜಾಜಿನಗರದ ನಿವಾಸಿಗಳು, ಅವ್ರಿಗೆ ಭಾಳಷ್ಟು ತೊಂದರೆಗಳಿದೆ. ಅವರು ಆರ್ಥಿಕವಂತ ಭಾಳ ಹಿಂದುಳಿದ ಅಂತ ಮನೆತನ ಅವ್ರದ್ದು. ಹೀಗಾಗಿ ಅವರಿಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿ ಭಾಳ ತೊಂದರೆಯಲ್ಲಿದ್ದರು. ಅವ್ರದ್ದು MB ಪಾಟೀಲ್ ಸಾಹೇಬ್ರು ಅವ್ರ ಮನೆಗೆ ಬಂದು ನೋಡಿದಾಗ ಅದನ್ನು ಹೇಳಿ ನಮ್ಮ ಹಮೀದ್ ಮುಸ್ರಿಫ್ ಅವ್ರಿಗೆ ಹೇಳಿ ಅವ್ರು ವೈಯಕ್ತಿಕವಾಗಿ 50,000 ರೂಪಾಯಿ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಅದು ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು MB ಪಾಟೀಲ್ ಸಾಹೇಬರಿಗೆ ಈ ವಿಷಯದಲ್ಲಿ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತೀವಿ. ಯಾಕಂದರೆ MB ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅವರು ಬಿಜಾಪುರ ನಗರಕ್ಕೇನು ಇದಿಲ್ಲ, ಆದರೂ ಅವ್ರ ಕಳಕಳಿ ಅವ್ರು 2 ಫ್ಯಾಮಿಲಿ ಬಂದು ಅವರು ಮೊನ್ನೆ ಇಲ್ಲಿ ವೀಕ್ಷಣೆ ಮಾಡೋ ಸಮಯದಲ್ಲಿ ಇದನ್ನು ನೋಡಿಕೊಂಡು ಅವ್ರಿಗೆ ವೈಯಕ್ತಿಕ ಅಂತ ಸಹಾಯ ಮಾಡಿದ್ದಾರೆ. ಅವರಿಗೆ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ಧನ್ಯವಾದ ಹೇಳಿದ್ದಾರೆ.